ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 297 ಪಾಯಿಂಟ್ಸ್ ಡೌನ್ ಆಗಿ 82,029 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 81 ಪಾಯಿಂಟ್ಸ್ ಡೌನ್ ಆಗಿ 25,145 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 128 ಪಾಯಿಂಟ್ಸ್ ಡೌನ್ ಆಗಿ 56,496 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈವನ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ನಿಯರ್ಲಿ 1% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಇಂಡಿಸಿಸ್ ಪಾಸಿಟಿವ್ ಗೆ ಓಪನ್ ಆಯ್ತು. ಅಂದ್ರೆ ನಿಫ್ಟಿ ನೋಡ್ಕೊಂಡ್ರೆ ನಿಯರ್ಲಿ 100 ಪಾಯಿಂಟ್ಸ್ ವರೆಗೂ ಪಾಸಿಟಿವ್ ಓಪನ್ ಆಯ್ತು. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ, ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ 8 ಇಯರ್ಸ್ ಲೋ ಅಲ್ಲಿ ಬಂದಿದೆ. ಈ ಸೆಪ್ಟೆಂಬರ್ ಮಂತ್ ಅಲ್ಲಿ 1.54% ಇನ್ಫ್ಲೇಷನ್ ಬಂದಿದೆ. ಅದೇ ಆಗಸ್ಟ್ ಮಂತ್ ಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಕಮ್ಮಿ ಬಂದಿದೆ. ಜೊತೆಗೆ RBI ಎಸ್ಟಿಮೇಟ್ಸ್ ಗಿನ್ನೂ ತುಂಬಾನೇ ಕಮ್ಮಿ ಬಂದಿದೆ. ಅದರಿಂದ ಡಿಸೆಂಬರ್ ಮಂತ್ ಅಲ್ಲಿ ಮತ್ತೆ RBI MPC ಮೀಟಿಂಗ್ ಇದೆ ಅಲ್ವಾ, ಆ ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡೋ ಪ್ರಾಬಿಲಿಟಿ ಇದೆ ಅಂತ ಈ ತರ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಮಾರ್ಕೆಟ್ ಮತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ, ನಮ್ಮ ಮಾರ್ಕೆಟ್ ಅಲ್ಲಿ ಮೇಜರ್ ಆಗಿ ಯಾವುದೇ ತರ ಡೇಟಾ ಪಾಯಿಂಟ್ಸ್ ಏನೋ ಅಪ್ಡೇಟ್ ಆಗಿಲ್ಲ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಕೂಡ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿಲ್ಲ. ನಮ್ಮ ಮಾರ್ಕೆಟ್ ಈ ತರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ ಅಂದ್ರೆ ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಇವತ್ತು ವೀಕ್ಲಿ ಎಕ್ಸ್ಪೈರಿ ಅಲ್ವಾ, ಆ ವೊಲೆಟಿಲಿಟಿಯಿಂದ ಮಾತ್ರ ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ರಾತ್ರಿ ನೋಡ್ಕೊಂಡ್ರೆ US ಮಾರ್ಕೆಟ್ ಅಲ್ಲಿ ಫೆಡ್ ಚೇರ್ಮನ್ ಅವ್ರ ಸ್ಪೀಚ್ ಇದೆ. ಕಮಿಂಗ್ ಟೈಮ್ ಅಲ್ಲಿ ರೇಟ್ ಕಟ್ ಮಾಡೋ ರಿಲೇಟೆಡ್ ಆಗಿ ಏನಾದ್ರು ಹಿಂಟ್ ಕೊಡ್ತಾರ ಅಂತ ನೋಡ್ಬೇಕು. ಅದ್ರ ಮೇಲೆ ಕೂಡ ನಾಳೆ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಫಸ್ಟ್ ಇವಾಗ ಈ ಸಿಲ್ವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಈ ಸಿಲ್ವರ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ಸಹ ಸಿಲ್ವರ್ ಹೊಸ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಇವಾಗ ಲಾಸ್ಟ್ 1 ಮಂತ್ ಅಲ್ಲಿ ನೋಡ್ಕೊಂಡ್ರೆ 24% ಗ್ರೋ ಆಗಿದೆ. ಲಾಸ್ಟ್ 1 ಇಯರ್ ಅಲ್ಲಿ 70% ಗ್ರೋ ಆಗಿದೆ. ಇವಾಗ 1 kg ಸಿಲ್ವರ್ ಬೆಲೆ ಎಷ್ಟು ಗೊತ್ತಾ? 1,93,600 ರೂಪಾಯಿಗೆ ರೀಚ್ ಆಗಿದೆ. ಇವತ್ತು ಗುಡ್ ರಿಟರ್ನ್ಸ್ ಅಲ್ಲಿ ಅಪ್ಡೇಟ್ ಆಗಿರೋ ಪ್ರಕಾರ ನೋಡ್ಕೊಂಡ್ರೆ ಇವತ್ತು 1 kg ಸಿಲ್ವರ್ ಮೇಲೆ 8,600 ರೂಪಾಯಿ ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಈ ಸಿಲ್ವರ್ ಪ್ರೈಸಸ್ ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂತ ಅಂದ್ರೆ, ಇವಾಗ ಗ್ಲೋಬಲಿ ಈ ಸಿಲ್ವರ್ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಅಂದ್ರೆ ಇವಾಗ ಡಿಮ್ಯಾಂಡ್ಗೆ ತಕ್ಕನಷ್ಟು ಸಿಲ್ವರ್ ನಮ್ಮ ಮಾರ್ಕೆಟ್ ಅಲ್ಲಿ ಇಲ್ಲ. ಅದರಿಂದ ಈ ಸಿಲ್ವರ್ ಪ್ರೈಸಸ್ ಈ ತರ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಇಂಡಸ್ಟ್ರೀಸ್ ಅಲ್ಲೆಲ್ಲ ಈ ಸಿಲ್ವರ್ ನ ಬಳಸ್ತಾ ಇದೀವಲ್ವಾ, ಅಲ್ಲಿ ಬಳಸೋದಕ್ಕೂ ಸಹ ಸಿಲ್ವರ್ ನ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಅಪ್ಡೇಟ್ ಮಾಡಿದರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಯಾರಾದ್ರೂ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಒಂದನ್ನ ನೆನ್ಪಿಟ್ಕೊಳ್ಳಿ, ಇವಾಗ ಗೋಲ್ಡ್ ಗಿನ್ನ ಸಿಲ್ವರ್ ಅನ್ನೋದು ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸಿಲ್ವರ್ ಪ್ರೈಸಸ್ ಈ ತರ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಇವತ್ತು ಸಿಲ್ವರ್ ETF ನೋಡಿದ್ರ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವತ್ತು ಸಹ ಪ್ರತಿಯೊಂದು ಸಿಲ್ವರ್ ETF ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಒಂದೊಂದು ETF ಆದ್ರೆ ನಿಯರ್ಲಿ 8 to 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಫ್ರೆಂಡ್ಸ್, ಈ ಸಿಲ್ವರ್ ಬಗ್ಗೆ ನಾವು ಲಾಸ್ಟ್ 5 to 6 ಮಂತ್ಸ್ ಇಂದನೂ ಮಾತಾಡ್ಕೊಂತಾನೆ ಬರ್ತಾ ಇದೀವಲ್ವಾ. ಅಂದ್ರೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಈ ಸಿಲ್ವರ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಕಮಿಂಗ್ ಟೈಮ್ ಅಲ್ಲಿ ಸಿಲ್ವರ್ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಇಲ್ಲ. ಅದರಿಂದ ನೀವೇನಾದ್ರೂ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವಾಗ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು % ರಿಟರ್ನ್ಸ್ ಇದೆ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಸಿಲ್ವರ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಇವಾಗ ಯಾರಾದ್ರೂ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಫಸ್ಟ್, ಇವಾಗ ಇಲ್ಲಿ ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF ಇದೆ ಅಲ್ವಾ, ಇವತ್ತು ನೋಡ್ಕೊಂಡ್ರೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವಾಗ ಈ ETF ಪ್ರೈಸ್ ನೋಡ್ಕೊಂಡ್ರೆ 174 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಇದ್ರ ಕರೆಕ್ಟ್ ವ್ಯಾಲ್ಯೂಯೇಷನ್ ನೋಡ್ಕೊಂಡ್ರೆ 155 ರೂಪೀಸ್ ಮಾತ್ರನೇ. ಅಂದ್ರೆ ಅಬೌಟ್ 10% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಏನಕ್ಕೆ ಈ ತರ ಇಷ್ಟೊಂದು ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ, ಫ್ರೆಂಡ್ಸ್, ಇವಾಗ ಸಿಲ್ವರ್ ಪ್ರೈಸಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಅದರಿಂದ ಸ್ವಲ್ಪ ಜನ ನೋಡ್ಕೊಂಡ್ರೆ ಈ ಸಿಲ್ವರ್ ಬಾರ್ಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಸಿಲ್ವರ್ ಜ್ಯುವೆಲರಿ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಈ ಸಿಲ್ವರ್ ETF ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಇಲ್ಲೇ ನೋಡ್ಬೋದು, ಇವಾಗ ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF ಇದೆ ಅಲ್ವಾ, ಇದೊಂದೇ ETF ಅಲ್ಲೇನೆ ಇವತ್ತು 15 ಕೋಟಿ ಟ್ರೇಡಿಂಗ್ ವಾಲ್ಯೂಮ್ಸ್ ನಡೆದಿದೆ. ಜೊತೆಗೆ ಈ ಒಂದೇ ವರ್ಷದಲ್ಲೇನೆ ETF 80% ರಿಟರ್ನ್ಸ್ ಕೊಟ್ಟಿದೆ. ನೀವು ಅದೇ ತರ ಇನ್ನ ಯಾವ್ಯಾವ ETF ಎಷ್ಟೆಷ್ಟು ಹೈಯರ್ ಪ್ರೀಮಿಯಮ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಇವಾಗ ಈ ಟಾಟಾ ಸಿಲ್ವರ್ ETF ನೋಡ್ಕೊಂಡ್ರೆ 16% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೆರೋದಾ ಸಿಲ್ವರ್ ETF ಆದ್ರೆ 12%, ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF ಆದ್ರೆ 8%, HDFC ಸಿಲ್ವರ್ ETF ಆದ್ರೆ 12%, ಆದಿತ್ಯ ಬಿರ್ಲಾ ETF ಆದ್ರೆ 13%.
ಈ ತರ ಪ್ರತಿಯೊಂದು ETF ಹೈಯರ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ತರ ಹೈಯರ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಹೈಯರ್ ಪ್ರೈಸಸ್ ಅಲ್ಲಿ ನೀವು ತಗೊಂತಾ ಇದೀರಾ ಅಂತ. ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಏನಾದ್ರು ಸ್ವಲ್ಪ ಅನ್ಸರ್ಟನಿಟೀಸ್ ಕ್ರಿಯೇಟ್ ಆದ್ರೆ ಅಥವಾ ಈ ಸಿಲ್ವರ್ ಪ್ರೈಸಸ್ ಏನಾದ್ರು ಕಮಿಂಗ್ ಟೈಮ್ ಅಲ್ಲಿ ಫಾಲ್ ಆದ್ರೆ ಆಟೋಮೆಟಿಕ್ ಆಗಿ ಈ ಸಿಲ್ವರ್ ETFs ಕೂಡ ತುಂಬಾನೇ ಫಾಲ್ ಆಗ್ತವೆ. ಅಂದ್ರೆ ಸ್ವಲ್ಪ ಮಾತ್ರ ಅಲ್ಲ, ತುಂಬಾ ಫಾಲ್ ಆಗೋ ಚಾನ್ಸಸ್ ಕೂಡ ಇದಾವೆ. ಅದಕ್ಕೋಸ್ಕರ ಇವಾಗ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾ ಇರೋರು ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಹಾಗಾದ್ರೆ ನೀವು ಕೇಳ್ಬೋದು, ಇವಾಗ ಕಮಿಂಗ್ ಟೈಮಲ್ಲಿ ಸಿಲ್ವರ್ ಪ್ರೈಸಸ್ ಏನಾದ್ರು ಕಂಪ್ಲೀಟ್ ಆಗಿ ಫಾಲ್ ಆಗ್ತಾವ ಅಂತ. ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ಪ್ರಕಾರ ಶೇರ್ ಮಾಡ್ತೀನಿ ನೋಡಿ. ಇವಾಗ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದೆ. ಇವಾಗ ಸಿಲ್ವರ್ ಅವೈಲಬಿಲಿಟಿ ನೋಡ್ಕೊಂಡ್ರು ತುಂಬಾ ಕಮ್ಮಿ ಇದೆ. ಅದರಿಂದ ಆಟೋಮೆಟಿಕ್ ಆಗಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಆದ್ರೆ ಒಂದಲ್ಲ ಒಂದು ಟೈಮಲ್ಲಿ ಯಾವಾಗಾದ್ರೂ ಒಂದ್ಸಲ ಸಿಲ್ವರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ಆದ್ರೆ ಅದು ಯಾವಾಗ ಫಾಲ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿವರೆಗೂ ಈ ಸಿಲ್ವರ್ ಪ್ರೈಸಸ್ ಇದೇ ತರನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರ್ತವೆ. ಮತ್ತೆ ಇವಾಗ ಈ ಸಿಲ್ವರ್ ರಿಲೇಟೆಡ್ ಫಂಡ್ ಆಫ್ ಫಂಡ್ಸ್ ಇರ್ತಾವಲ್ವಾ, ಇವರಾದ್ರೆ ಹೊಸ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ಇವಾಗ ICICI ಮ್ಯೂಚುವಲ್ ಫಂಡ್ಸ್ ಅವರು, ಕೋಟಕ್ ಮ್ಯೂಚುವಲ್ ಫಂಡ್ಸ್, SBI ಮ್ಯೂಚುವಲ್ ಫಂಡ್ಸ್, UTI ಮ್ಯೂಚುವಲ್ ಫಂಡ್ಸ್ ಇವರೆಲ್ಲ ಇವಾಗ ಹೊಸ ಇನ್ವೆಸ್ಟ್ಮೆಂಟ್ಸ್ ನ ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಈ ಫಂಡ್ ಆಫ್ ಫಂಡ್ ಅಲ್ಲಿ ನೀವು ಯಾರನ್ನು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಈ ಟಾಟಾ ಕಂಪನೀಸ್ ಬಗ್ಗೆ ಮಲ್ಟಿಪಲ್ ಅಪ್ಡೇಟ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಇವಾಗ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಟಾಟಾ ಮೋಟಾರ್ಸ್ ನ ಹೋಲ್ಡ್ ಮಾಡ್ತಾ ಇದೀರಾ, ಹಾಗಾದ್ರೆ ಈ ಇನ್ಫಾರ್ಮೇಶನ್ ತಪ್ಪದೆ ನೋಡಿ. ಇವಾಗ ಟಾಟಾ ಮೋಟಾರ್ಸ್ ನ ಹೋಲ್ಡ್ ಮಾಡ್ತಾ ಇರೋರು ನಿಮ್ ಪೋರ್ಟ್ಫೋಲಿಯೋದಲ್ಲಿ 44% ಫಾಲ್ ಆಗಿರೋ ತರ ಕಾಣುತ್ತೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಫ್ರೆಂಡ್ಸ್, ಇವಾಗ ಒಂದು 6 months ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಇವಾಗ ಈ ಟಾಟಾ ಮೋಟಾರ್ಸ್ ಬಿಸ್ನೆಸ್ ಏನಿದೆ ಡಿಮರ್ಜ್ ಮಾಡ್ತಾ ಇದಾರೆ ಅಂತ ಮಾತಾಡ್ಕೊಂಡಿದ್ವಲ್ವಾ. ಇವತ್ತು ಆ ಡಿಮರ್ಜ್ ನಡೆದಿದೆ. ಅದರಿಂದನೇ ಇವಾಗ ಟಾಟಾ ಮೋಟಾರ್ಸ್ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ನಿಯರ್ಲಿ 400 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವಾಗ ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್, ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಡಿಮರ್ಜ್ ಆಗಿದೆ ಅಲ್ವಾ. ಇವಾಗ ಈ ಕಂಪನಿಯ ಫೇರ್ ವ್ಯಾಲ್ಯೂಸ್ ನೋಡ್ಕೊಂಡ್ರೆ ಇವಾಗ ಈ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಫೇರ್ ವ್ಯಾಲ್ಯೂ ಆದ್ರೆ 367 rupees ಪರ್ ಶೇರ್. ಮತ್ತೆ ಈ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಫೇರ್ ವ್ಯಾಲ್ಯೂ ನೋಡ್ಕೊಂಡ್ರೆ 365 rupees ಪರ್ ಶೇರ್. ಮತ್ತೆ ಇವಾಗ ಟಾಟಾ ಮೋಟಾರ್ಸ್ ಶೇರ್ ಪ್ರೈಸ್ ಏನೋ ಕಮ್ಮಿ ಆಗಿದೆ ಅಲ್ವಾ. ನೀವಿವಾಗ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಟಾಟಾ ಮೋಟಾರ್ಸ್ ಶೇರ್ಸ್ ಏನಾದ್ರು ಹೋಲ್ಡ್ ಮಾಡ್ತಾ ಇದ್ರೆ ಕಮಿಂಗ್ ಟೈಮಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಕಂಪನಿಯ ಶೇರ್ ಕೂಡ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಆಡ್ ಆಗುತ್ತೆ. ಇವಾಗ ಈ ಟಾಟಾ ಮೋಟಾರ್ಸ್ ಅಲ್ಲಿ ಒಂದು ಶೇರ್ ಹೋಲ್ಡ್ ಮಾಡ್ತಾ ಇದ್ರೆ ಕಮಿಂಗ್ ಟೈಮ್ ಅಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಕಂಪನಿದು ಕೂಡ ಒಂದು ಶೇರ್ ಆಡ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಟಾಟಾ ಇನ್ವೆಸ್ಟ್ಮೆಂಟ್ಸ್ ನೋಡಿದ್ರ 90% ಕ್ರಾಶ್ ಆಗಿರೋ ತರ ಕಾಣಿಸುತ್ತೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ನಡೆದಿದೆ 1:10 ರೇಷಿಯೋದಲ್ಲಿ. ಅದರಿಂದನೇ ಇವಾಗ 90% ಫಾಲ್ ಆಗಿರೋ ತರ ಕಾಣ್ತಾ ಇರೋದು. ಇವಾಗ ನೀವೇನಾದ್ರೂ ಈ ಕಂಪನಿಯಲ್ಲಿ ಒಂದು ಶೇರ್ನ ಹೋಲ್ಡ್ ಮಾಡ್ತಾ ಇದ್ರೆ ಕಮಿಂಗ್ ಟೈಮಲ್ಲಿ ಅದು 10 shares ಆಗುತ್ತೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ 1:10 ರೇಷಿಯೋದಲ್ಲಿ. ಅದರಿಂದನೇ ಇವತ್ತು ಈ ತರ 90% ಫಾಲ್ ಆಗಿರೋ ತರ ಕಾಣ್ತಾ ಇರೋದು. ಇವಾಗ ಈ ತರ ಸ್ಟಾಕ್ ಸ್ಪ್ಲಿಟ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಈ ಕಂಪನಿಯಲ್ಲಿ ಲಿಕ್ವಿಡಿಟಿ ಕೂಡ ತುಂಬಾನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಕಂಪನಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ LG ಎಲೆಕ್ಟ್ರಾನಿಕ್ಸ್. ಫ್ರೆಂಡ್ಸ್, ಇವಾಗ ಈ IPOದಲ್ಲಿ ನೀವ್ ಯಾರಾದ್ರೂ ಅಪ್ಲೈ ಮಾಡಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಲಾಟ್ ಅಪ್ಲೈ ಮಾಡಿದ್ರೆ ಎಷ್ಟು ಲಾಟ್ ಅಲಾಟ್ ಆಗಿದೆ ಅಂತ. ಯಾಕಂದ್ರೆ ಇವತ್ತು ಇನ್ವೆಸ್ಟರ್ಸ್ಗೆ 50% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇವತ್ತು. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವಾಗ ಈ LG ಕಂಪನಿ ಏನಿದೆ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದು ತುಂಬಾನೇ ದೊಡ್ಡ ಬ್ರ್ಯಾಂಡ್ ಆಗಿದೆ ಈ ಕನ್ಸ್ಯೂಮರ್ ಡ್ಯೂರಬಲ್ ಸೆಗ್ಮೆಂಟ್ ಅಲ್ಲಿ. ಅದಕ್ಕೋಸ್ಕರ ಇವಾಗ ಇವರು ಏನೇನ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ತುಂಬಾನೇ ದೊಡ್ಡ ಲಿಸ್ಟೇ ಇದೆ. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಏರ್ ಕಂಡೀಷನರ್, ಮೈಕ್ರೋ ಓವೆನ್, ವಾಟರ್ ಪ್ಯೂರಿಫೈಯರ್, ಟಿವಿ, ಸೌಂಡ್ ಬಾರ್, ಹೋಮ್ ಥಿಯೇಟರ್, ಮಾನಿಟರ್ಸ್, ಪ್ರೊಜೆಕ್ಟರ್ಸ್, ಕಂಪ್ಯೂಟರ್ ಆಕ್ಸೆಸರೀಸ್, ಈ ತರ ಹೇಳ್ತಾ ಹೋದ್ರೆ ತುಂಬಾನೇ ದೊಡ್ಡ ಲಿಸ್ಟೇ ಇದೆ. ಯಾಕಂದ್ರೆ ಈ ಕನ್ಸ್ಯೂಮರ್ ಡ್ಯೂರಬಲ್ ಸೆಗ್ಮೆಂಟ್ ಅಲ್ಲಿ ಇವರು ಇಂಡಿಯಾದಲ್ಲೇ ಟಾಪ್ 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಇಂಡಿಯಾದಲ್ಲಿ ಇವ್ರಿಗೆ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಒಂದು ನೋಯ್ಡಾದಲ್ಲಿ, ಇನ್ನೊಂದು ಪುಣೆಯಲ್ಲಿ. ಅದ್ರ ಜೊತೆಗೆ ಇವ್ರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ ನ ತುಂಬಾ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಇವಾಗ ನಾವ್ ಏನೇನ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ ಅದರಲ್ಲಿ 90% ಪ್ರೊಡಕ್ಷನ್ ಎಲ್ಲ ಇಂಡಿಯಾದಲ್ಲೇನೆ ಮಾಡ್ತಾರೆ. ಮತ್ತೆ ಇವತ್ತು ಇಷ್ಟು ಪಾಸಿಟಿವ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದ್ರು ಸಹ ಈ ಮೋತಿಲಾಲ್ ಒಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಇದಾರಲ್ವಾ, ಇವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1800 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಆನಂದ್ ರಾತಿ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1725 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನೋಡಿ. ಇವಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡು ಅಲ್ವಾ, ಬಿಸ್ನೆಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಇಂಡಿಯನ್ ಪಾಪ್ಯುಲೇಷನ್ ನೋಡ್ಕೊಂಡ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಲ್ವಾ. ಅದರಿಂದ ಈ ಕನ್ಸ್ಯೂಮರ್ ಡ್ಯೂರಬಲ್ ಸೆಗ್ಮೆಂಟ್ ಅಲ್ಲೂ
ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇವಾಗ 50% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಅಲ್ವಾ, ಅದರಿಂದ ಈ ಕಂಪನಿ ವ್ಯಾಲ್ಯೂಷನ್ಸ್ ನೋಡ್ಕೊಂಡ್ರೆ 45 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ಸ್ವಲ್ಪ ಅನ್ಸರ್ಟನಿಟೀಸ್ ಇಂದ ಈ ಕಂಪನಿ ಶೇರ್ ಪ್ರೈಸ್ ಏನಾದ್ರು ಫಾಲ್ ಆದ್ರೆ, ಅಂದ್ರೆ 1400 1500 ಈ ಪ್ರೈಸ್ ರೇಂಜ್ ಏನಾದ್ರು ಬಂದ್ರೆ ಈ ಕಂಪನಿನ ಸ್ವಲ್ಪ ಫೋಕಸ್ ಮಾಡಿ. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಕಂಪನೀಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇವಾಗ ನಾವು ಲಾಸ್ಟ್ ಮಂತ್ ಸಹ ಮಾತಾಡ್ಕೊಂಡಿದ್ವಿ, ಪ್ರತಿ ಕ್ವಾರ್ಟರ್ ಅಲ್ಲೂ FIS ನೋಡ್ಕೊಂಡ್ರೆ ಈ ಅದಾನಿ ಕಂಪನೀಸ್ ಅಲ್ಲಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತ ಬರ್ತಾ ಇದಾರೆ ಅಂತ ಮಾತಾಡ್ಕೊಂಡಿದ್ವಲ್ವಾ. ಯಾರಿಗಾದ್ರೂ ನೆನಪಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಕ್ವಾರ್ಟರ್ ಅಲ್ಲೂ ಕೂಡ FIS ಈ ಅದಾನಿ ಕಂಪನೀಸ್ ಅಲ್ಲಿ ಮತ್ತೆ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೀವು ಇವಾಗ ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇವಾಗ ಇದ್ರಲ್ಲಿ ನೋಡ್ಕೊಂಡ್ರೆ ಜೂನ್ ಕ್ವಾರ್ಟರ್ ಅಲ್ಲಿ ಈ ಅದಾನಿ ಕಂಪನೀಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಈ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಎಷ್ಟು ಪರ್ಸೆಂಟ್ ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದಾರೆ ಅಂತ ಕೂಡ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ ನೋಡ್ಕೊಂಡ್ರೆ ಕ್ವಾರ್ಟರ್ ಅಲ್ಲಿ 2.8% ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 3000 ಕೋಟಿ ಔಟ್ಫ್ಲೋಸ್ ಹೋಗಿದೆ. ಅದಾದ್ಮೇಲೆ ಅದಾನಿ ಪವರ್ ಅಲ್ಲೂ ನೋಡ್ಕೊಂಡ್ರು ಸ್ವಲ್ಪ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ, 2500 ಕೋಟಿ ಔಟ್ಫ್ಲೋಸ್ ಹೋಗಿದೆ. ಅಂಬುಜಾ ಸಿಮೆಂಟ್ಸ್ ಅಲ್ಲೂ 1.5% ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ನಿಯರ್ಲಿ 2000 ಕ್ರೋರ್ಸ್ ಔಟ್ಫ್ಲೋಸ್ ಹೋಗಿದೆ. ಅದಾದ್ಮೇಲೆ ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟೋಟಲ್ ಗ್ಯಾಸ್ ಅಲ್ಲೂ ಸ್ವಲ್ಪ ಔಟ್ಫ್ಲೋಸ್ ಹೋಗಿದೆ. ಆದ್ರೆ ಈ ಅದಾನಿ ಎಂಟರ್ಪ್ರೈಸಸ್ ಏನಿದೆ, ಈ ಅದಾನಿ ಎಂಟರ್ಪ್ರೈಸಸ್ ಅಲ್ಲೇ ನಿಯರ್ಲಿ 500 ಕ್ರೋರ್ಸ್ ಇನ್ಫ್ಲೋಸ್ ಬಂದಿದೆ. ಮತ್ತೆ ಅದಾನಿ ಪೋರ್ಟ್ಸ್ ಅಲ್ಲೂ ಅಷ್ಟೇ ನಿಯರ್ಲಿ 272 ಕ್ರೋರ್ಸ್ ಇನ್ಫ್ಲೋಸ್ ಬಂದಿದೆ. ಫ್ರೆಂಡ್ಸ್, ಇವಾಗ ಈ FIS ಏನಕ್ಕೆ ಈ ತರ ಅದಾನಿ ಕಂಪನೀಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತಾನೆ ಬರ್ತಾ ಇದಾರೆ ಅಂದ್ರೆ, ಮೇನ್ ಆಗಿ ಈ ರೆಗ್ಯುಲೇಟರಿ ಇಶ್ಯೂಸ್ ಬಗ್ಗೆ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಲ್ವಾ. ಈ ರೆಗ್ಯುಲೇಟರಿ ಇಶ್ಯೂಸ್ ಇಂದಾನೆ FIS ಈ ತರ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತ ಬರ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಸ್ಪೆಸಿಫಿಕ್ ಆಗಿ ಯಾವ ಕಂಪನಿ ಕಮಿಂಗ್ ಟೈಮ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಆ ಕಂಪನೀಸ್ ಅಲ್ಲಿ ಮಾತ್ರನೇ ಇವಾಗ ಇನ್ಫ್ಲೋಸ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂತ ಬರ್ತಾ ಇರೋದು. ಇವಾಗ ಈ ಅದಾನಿ ಎಂಟರ್ಪ್ರೈಸಸ್ ಏನಿದೆ, ಈ ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಈ ರೀಸೆಂಟ್ ಟೈಮ್ ಅಲ್ಲೇ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಕೇಳ್ತಾನೆ ಬಂದಿದೀವಿ. ಅದರಿಂದನೂ ಸಹ ಇವರು ಕಾನ್ಸ್ಟೆಂಟ್ ಆಗಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ FIS ಏನಾದ್ರು ಇದೇ ತರ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತಾರ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ Q2 ರಿಸಲ್ಟ್ ಶುರುವಾಗಿದೆ. ಇವಾಗ ಫಸ್ಟ್ HCL ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವರು ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ Q2 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ನೋಡ್ಕೊಂಡ್ರೆ ಪಾಸಿಟಿವ್ ಗೆ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 11% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ಬೆಟರ್ ಆಗಿ ಗ್ರೋ ಆಗಿದೆ. ಮತ್ತೆ ಪ್ರಾಫಿಟ್ಸ್ ಅಷ್ಟೇ ಇಯರ್ ಆನ್ ಇಯರ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ, ಆದ್ರೆ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ ರೆವಿನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಆದ್ರೆ ಬೆಟರ್ ಆಗಿ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 2% ಪಾಸಿಟಿವ್ ಓಪನ್ ಆಗಿರೋದು. ಅದ್ರ ಜೊತೆಗೆ ಇವರು ಪಾಸಿಟಿವ್ ಗೈಡೆನ್ಸ್ ನ ಕೂಡ ಕೊಟ್ಟಿದ್ದಾರೆ. ಇವಾಗ ಪ್ರೀವಿಯಸ್ ಆಗಿ ನೋಡ್ಕೊಂಡ್ರೆ 3 to 5% ವರೆಗೂ ಗ್ರೋ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಆದ್ರೆ ಇವಾಗ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ನೋಡ್ಕೊಂಡ್ರೆ 4 to 5% ವರೆಗೂ ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ತರ ಪಾಸಿಟಿವ್ ಕಮೆಂಟ್ರಿ ಬಂದಿರೋದ್ರಿಂದ ಅನಲಿಸ್ಟ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1730 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ರೆವಿನ್ಯೂಸ್ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ, ಜೊತೆಗೆ ಸ್ಟ್ರಾಂಗ್ ಆರ್ಡರ್ ಬುಕ್ ಕೂಡ ಇದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ನೂಮ್ರಾ ಅವ್ರು ನೋಡ್ಕೊಂಡ್ರು ಅಷ್ಟೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿ ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ CLSA ಅವರಾದ್ರೆ ಔಟ್ ಪರ್ಫಾರ್ಮ್ ರೇಟಿಂಗ್ ನ ಕೊಟ್ಟು, ಮಾರ್ಜಿನ್ಸ್ ಆದ್ರೆ FY27 ಗೆಲ್ಲ 18 to 19% ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್, ಈ ಕಂಪನಿನೂ ಅಷ್ಟೇ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 13% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ತುಂಬಾನೇ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 23% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 31% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಮತ್ತೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 22% ಗ್ರೋ ಆಗಿದೆ. ಪ್ರೆಸೆಂಟ್ ಇವಾಗ 91,000 ಕ್ರೋರ್ಸ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ 6 ರೂಪೀಸ್ ಪರ್ ಶೇರ್ ಇಂಟ್ರಿಮ್ ಡಿವಿಡೆಂಡ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಜೆಸ್ಟೇಲ್, ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 5% ವರೆಗೂ ಫಾಲ್ ಆಗಿದೆ. ಇವಾಗ ಒಂದ್ಸಲ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ರೆವಿನ್ಯೂಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 6% ಗ್ರೋ ಆಗಿದೆ. ಮತ್ತೆ ಕ್ವಾರ್ಟರ್ ನಾರ್ಮಲ್ ಆಗಿ ಸ್ವಲ್ಪ ಗ್ರೋ ಆಗಿದೆ. ಆದ್ರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದ್ರೆ ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆಗಲಿ
ಕಂಪ್ಲೀಟ್ ಆಗಿ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ 22% ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಈ ಕಾರಣದಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಜಸ್ಟ್ ಡಯಲ್ ಬಗ್ಗೆ ಪ್ರತಿ ಕ್ವಾರ್ಟರ್ಲ್ಲೂ ಮಾತಾಡ್ಕೊಂಡು ಬರ್ತಾನೆ ಇದ್ವಿ. ಇವಾಗ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ಪ್ರತಿ ಕ್ವಾರ್ಟರ್ಲ್ಲೂ ಇವರು ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇರೋದು. ನೋಡೋಣ ಅಟ್ಲೀಸ್ಟ್ ಕಮ್ಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇರಡಾ, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಅಷ್ಟೇ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಯ್ತಲ್ವಾ, ಕರೆಕ್ಟಾಗಿ 10 ಗಂಟೆ ಆ ಟೈಮಲ್ಲಿ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 26% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ಆದರೆ 42% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಅಷ್ಟೇ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಲೋನ್ ಬುಕ್ ನೋಡ್ಕೊಂಡ್ರು ಅಷ್ಟೇ ಇಯರ್ ಆನ್ ಇಯರ್ ಅಲ್ಲಿ 31% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ವಿಚಾರ ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ ಬುಲ್ ರನ್ ಇತ್ತಲ್ವಾ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಇರಡಾ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆ ಟೈಮಲ್ಲಿ ಯಾರಾದ್ರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಇವಾಗೂ ಕೂಡ ಸ್ಟಕ್ ಆಗಿದ್ದೀರಾ? ಯಾಕಂದ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದ್ಮೇಲೆ ಈ ಕಂಪನಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ ಲಾಸ್ಟ್ 1 year ಇಂದ ಕೂಡ. ಅದರಿಂದ ಆ ಟೈಮಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಇವಾಗೂ ಕೂಡ ಹೋಲ್ಡ್ ಮಾಡ್ತಾನೆ ಇದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು % ಲಾಸಸ್ ಕಾಣ್ತಾ ಇದೆ ನಿಮ್ಮ ಪೋರ್ಟ್ಫೋಲಿಯೋಲಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ಫ್ರೆಂಡ್ಸ್, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಪರ್ಸಿಸ್ಟೆಂಟ್ ಸಿಸ್ಟಮ್ ಕಂಪನಿ ಇದೆ ಅಲ್ವಾ, ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 24% ಗ್ರೋ ಆಗಿದೆ. ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ 45% ಗ್ರೋ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಅಷ್ಟೇ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಾಗಲಿ ಇಯರ್ ಆನ್ ಇಯರಲ್ಲಾಗಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ನೋಡೋಣ ಈ ಕಂಪನಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.